ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಾಕ್ಯುಮೆಂಟಲ್ಲಿ ಈಗ ಒಂದು ವರ್ಡ್ ಇದೆ, ಆ ವರ್ಡ್ ಎಲ್ಲ ಕಡೆ ರಿಪೀಟೆಡ್ ಆಗಿದೆ. ಆ ಅಷ್ಟು ವರ್ಡ್ನ ನಾವು ಅಟ್ ಎ ಟೈಮಲ್ಲಿ ಬೇರೆ ವರ್ಡಿಂದ ರೀಪ್ಲೇಸ್ ಮಾಡಬೇಕು. ಒನ್ ಬೈ ಒನ್ ನೋಡ್ಕೊಂಡು ಇದು ಮಾಡ್ಕೊಂಡು ಎಡಿಟ್ ಮಾಡ್ಲಿಕ್ಕಾಗಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪ್ಯೂಟರ್ ಅಂತ ಇದೆ, ಇಲ್ಲೂ ಕಂಪ್ಯೂಟರ್ ಅಂತ ಇದೆ. ಇದು ಎಲ್ಲ ಕಂಪ್ಯೂಟರ್ ಅಂತ ಇರೋ ಕಡೆ ಎಲ್ಲ ನಾನು PC ಅಂತ ರೀಪ್ಲೇಸ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೋಮ್ ಟ್ಯಾಬಲ್ಲಿ ಇಲ್ಲಿ ನೋಡಿ ಫೈಂಡ್ ಅಂತ ಇದೆ. ಫೈಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನನಗೆ ಕಂಪ್ಯೂಟರ್ ಅಂತ ಬೇಕು, ಅದನ್ನು ಕ್ಲಿಕ್ ಮಾಡ್ಕೋತೀನಿ. ನೋಡಿ, ಎಲ್ಲೆಲ್ಲಿ ಕಂಪ್ಯೂಟರ್ ಅಂತ ಇದೆ ಅದೆಲ್ಲ ಶೋ ಮಾಡುತ್ತೆ. ನೋಡಿ, 7 ಮ್ಯಾಚಸ್ ಅಂತ ಬರ್ತಿದೆ ಇಲ್ಲಿ, ಅಂದರೆ 7 ಕಡೆ ಕಂಪ್ಯೂಟರ್ ಅನ್ನೋ ವರ್ಡ್ ಇದೆ. ಈ ಕಂಪ್ಯೂಟರ್ ಅನ್ನೋ ವರ್ಡ್ನ ನಾನು PCಯಿಂದ ರೀಪ್ಲೇಸ್ ಮಾಡಬೇಕು. ಒಂದೊಂದನ್ನೇ ಎಡಿಟ್ ಮಾಡ್ಕೊಂಡು ಮಾಡಲಿಕ್ಕಾಗಲ್ಲ. ಅಟ್ ಎ ಟೈಮಲ್ಲಿ ಒಂದೇ ಹತ್ರ ಮಾಡೋದು ಹೇಗೆ ಅಂದರೆ, ಇಲ್ಲಿ ರೀಪ್ಲೇಸ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫೈಂಡ್ ವಾಟ್ ಅಂದರೆ ಕಂಪ್ಯೂಟರ್, ರೀಪ್ಲೇಸ್ ವಿತ್ ಅಂದರೆ ಆ ಕಂಪ್ಯೂಟರ್ ಅನ್ನೋದನ್ನ PCಯಿಂದ ರೀಪ್ಲೇಸ್ ಮಾಡಬೇಕು. ಇಲ್ಲಿ ರೀಪ್ಲೇಸ್ ವಿತ್ PC ಅಂತ ಕೊಟ್ಟು ಇಲ್ಲಿ ಆಪ್ಷನ್ ಇದೆ ನೋಡಿ, ರೀಪ್ಲೇಸ್ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಕಾಣಿಸ್ತಾ ಇದೆಯಲ್ವಾ, 7 ಕಡೆ ಎಲ್ಲೆಲ್ಲಿ ಕಂಪ್ಯೂಟರ್ ಅಂತ ಇತ್ತೋ ಅಲ್ಲೆಲ್ಲ PC ಅಂತ ಚೇಂಜ್ ಆಗಿದೆ. ನೋಡಿ, ಇಲ್ಲಿ PC ಇದೆ, ಇಲ್ಲಿ PC ಅಂತ ಚೇಂಜ್ ಆಗಿದೆ. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.